ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಭೀಮನು ಅನ್ನದ ಬಂಡಿಯನ್ನೇರಿ ಬಕನ ಬಳಿಗೆ ಹೋದುದು, ಭೀಮ ಬಕಾಸುರ ಯುದ್ಧವು, ಬಕವಧೆ ಎಂಬ 177ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಕುಂತಿಯನ್ನು ಕುರಿತು, ಅಮ್ಮ, ನೀನು ಆ ಬ್ರಾಹ್ಮಣನಲ್ಲಿ ದಯೆಯಿಂದ ಬುದ್ಧಿಪೂರ್ವಕವಾಗಿ ಆಲೋಚಿಸಿ ಮಾಡಿದುದು ನನಗೂ ಸಮ್ಮತವೇ. ಬ್ರಾಹ್ಮಣನಲ್ಲಿ ನಿನಗಿರುವ ಈ ದಯಾ ಬುದ್ಧಿಯಿಂದಲೇ ನನ್ನ ಭೀಮನು ಆ ರಾಕ್ಷಸನನ್ನು ಕೊಂದು ಹಿಂತಿರುಗಿ ಬರುವುದರಲ್ಲಿ ಸಂದೇಹವಿಲ್ಲ. ಆದರೂ ನಗರದಲ್ಲಿರುವ ಜನರಿಗೆ ಇದೊಂದು ತಿಳಿಯಬಾರದೆಂದು ಮಾತ್ರ ಆ ಬ್ರಾಹ್ಮಣನಿಗೆ ನೀನು ತಿಳಿಸಬೇಕು. ಪ್ರಯತ್ನಪಟ್ಟು ಬ್ರಾಹ್ಮಣನನ್ನು ಈ ನಮ್ಮ ಮಾತಿಗೆ ಒಡಂಬಡುವಂತೆ ಮಾಡಬೇಕು ಎಂದನು. ಜನಮೇಜಯ ರಾಜ ಕುಂತಿಯು ಯುಧಿಷ್ಠಿರನೊಡನೆ ಆಲೋಚಿಸಿ ಒಳಕ್ಕೆ ಹೋಗಿ ಮತ್ತೊಮ್ಮೆ ತನ್ನ ಇತರ ಪುತ್ರರೆಲ್ಲರೊಡನೆಯೂ ಆ ಬ್ರಾಹ್ಮಣ ಕಾರ್ಯವನ್ನು ಕುರಿತು ಆಲೋಚಿಸಿದಳು. ರಾತ್ರಿ ಕಳೆದು ಬೆಳಗಿನ ಜಾವವಾಯಿತು. ಭೀಮನು ಬ್ರಾಹ್ಮಣನ ಬಳಿಗೆ ಹೋಗಿ, ಬ್ರಾಹ್ಮಣ, ನಿನ್ನನ್ನು ನಿನ್ನ ಪುತ್ರರನ್ನು ಆಪತ್ತಿನಿಂದ ಬಿಡಿಸುವೆನು. ನೀನು ರಾಕ್ಷಸನಿಗೆ ಭಯಪಡಬೇಡ. ನೀನು ನನ್ನನ್ನು ಬಲಿಯಾಗಿ ಕಳುಹಿಸು. ಆದರೆ ಈಗ ನೀನು ಈ ಮನೆಯಲ್ಲಿ ನನಗೆ ಪುಷ್ಕಳವಾಗಿ ಭೋಜನವನ್ನಿಕ್ಕಿಸಬೇಕು. ಆಮೇಲೆ ಆ ರಾಕ್ಷಸನಿಗೆ ನನ್ನನ್ನು ನಾನೇ ಒಪ್ಪಿಸಿಕೊಳ್ಳುವೆನು. ತಡಬೇಕೆ? ಆಲಸ್ಯ ಮಾಡಬೇಡಿರಿ. ಈಗ ನಿಮ್ಮೆಲ್ಲರನ್ನೂ ರಕ್ಷಿಸಲು ನನ್ನ ಪ್ರಾಣವನ್ನು ಕೊಡುವುದಾಗಿ ತೀರ್ಮಾನಿಸಿರುವೆನು ಎಂದನು. ಭರತ ಕುಲಶ್ರೇಷ್ಠ ಆಗ ಆ ಬ್ರಾಹ್ಮಣನು ತನ್ನ ಬಂಧುಗಳಿಗೆಲ್ಲ ಆ ವಿಷಯವನ್ನು ತಿಳಿಸಿ ಬಂದು ಮೃಷ್ಟಾನ್ನ ಭೋಜನವನ್ನು ತಯಾರಿಸಿ ಭೀಮನಿಗೆ ಬಡಿಸಿದನು. ಇಷ್ಟರಲ್ಲಿ ಆ ಪುರವಾಸಿಗಳಲ್ಲಿ ಹಲವರು ತುಪ್ಪ, ಕಾಯಿ ಪಲ್ಯಗಳು, ಹಲವು ಬಗೆಯ ತೊವ್ವೆಗಳು, ಮಾಂಸಗಳು, ಅನ್ನ ಇವನ್ನೆಲ್ಲ ಭೀಮನಿಗಾಗಿ ತಂದಿಕ್ಕಿದರು. ಹೀಗೆ ಅವರವರು ತಂದು ಬಡಿಸಿದ ಹಲವು ಬಗೆಯ ಮಾಂಸಗಳು, ಉತ್ತಮ ಭಕ್ಷಣಗಳು, ನಾನಾ ಬಗೆಯ ಚಿತ್ರಾನ್ನಗಳು, ಕಡುಬುಗಳು, ಕೊಳಗದಂತಿರುವ ದೊಡ್ಡ ಹರವೆಗಳ ತುಂಬ ಮೊಸರು, ಇವುಗಳನ್ನೆಲ್ಲ ಭೀಮನು ಪುಷ್ಕಳವಾಗಿ ತಿಂದನು. ಇಷ್ಟರಲ್ಲಿ ನಗರ ಜನರೆಲ್ಲರೂ ಸಂತುಷ್ಟಿಯಿಂದ ತಾವು ತಾವು ಆ ರಾಕ್ಷಸನಿಗಾಗಿ ಸಿದ್ಧಪಡಿಸಬೇಕಾದ ಭಾಗಗಳನ್ನೆಲ್ಲ ತಂದುಕೊಟ್ಟರು. ನಗರ ಜನರು ನಾನಾ ಕಡೆಗಳಿಂದ ವಿಧ ವಿಧಗಳಾದ ಕಾಯಿ ಪಲ್ಯಗಳು, ಮೊಸರು ಇವುಗಳೊಡನೆ ಅನ್ನವನ್ನು ತಂದು ಬಂಡಿಯಲ್ಲಿ ತುಂಬಿದ ಮೇಲೆ ಬೆಳಗಿನ ಜಾವದಲ್ಲಿ ಭೀಮನು ಅದನ್ನೇರಿ ವಾದ್ಯ ಧ್ವನಿಗಳೊಡನೆ ಪಟ್ಟಣವನ್ನು ಬಿಟ್ಟು ಹೊರಟನು. ಆಗ ಜನರು ಭೀಮನನ್ನು ನೋಡಿ ಕನಿಕರದಿಂದ, ಅಯ್ಯೋ, ಇನ್ನೂ ಚಿಕ್ಕವನು, ಅಸಮಾನ ರೂಪನು, ದೃಢಕಾಯನು, ಹುಬ್ಬಿದ ಹೊಟ್ಟೆಯುಳ್ಳವನು, ವಯಸ್ಕನು, ಇಂಥವನು ತನ್ನನ್ನು ತಾನೇ ರಾಕ್ಷಸನಿಗೆ ಬಲಿಯಾಗಿ ಒಪ್ಪಿಸಿಕೊಳ್ಳುತ್ತಿರುವನಲ್ಲ ಎಂದು ನುಡಿಯುತ್ತಿದ್ದರು. ಆಗ ಭೀಮನು ಕರಿ ಮೈಯುಳ್ಳ ಎರಡು ದೊಡ್ಡ ಎತ್ತುಗಳನ್ನು ಬಂಡಿಗೆ ಕಟ್ಟಿಸಿದನು. 4 ಕಡೆಗಳಲ್ಲಿಯೂ ಜನರು ಸುತ್ತಿಕೊಂಡಿದ್ದರು. ದೊಡ್ಡ ವಾದ್ಯಗಳು ಮೊಳಗುತ್ತಿದ್ದವು. ಭೀಮನು ಆ ರಾಕ್ಷಸನಿದ್ದ ಕಡೆಗೆ ಹೊರಟನು. ಆತನು ಆ ರಾಕ್ಷಸನಿದ್ದ ಸ್ಥಳವನ್ನು ಸಮೀಪಿಸಿದೊಡನೆ ಅವನನ್ನು ಹಿಂಬಾಲಿಸಿ ಬಂದ ಜನ ಸಮೂಹವೆಲ್ಲ ರಾಕ್ಷಸನ ಭಯಕ್ಕಾಗಿ ಹಿಂದೆ ನಿಂತು ಬಿಟ್ಟರು. ಆತನು ಏಕಾಕಿಯಾಗಿ ಮುಂದೆ ದಕ್ಷಿಣಾಭಿಮುಖವಾಗಿ ಹೋಗಿ ಮೊದಲು ಅಲ್ಲಿದ್ದ ಭೀಕರ ವೃಕ್ಷವೊಂದನ್ನು ನೋಡಿದನು. ಆ ಗಿಡದ ಭಯಂಕರ ರೂಪವನ್ನು ಕೇಳಬೇಕೆ? ಅದರ ಬುಡದಲ್ಲಿ ಎಲ್ಲಿ ನೋಡಿದರೂ ಕೂದಲು, ಕೆನ್ನೀರು, ಕೊಬ್ಬು, ಎಲುಬು, ಇನ್ನೂ ಹಸಿಯಾಗಿಯೂ ಒಣಗಿಯೂ ಇರುವ ಕೈ, ಕಾಲು, ತೊಡೆ ಮುಂತಾದ ಅವಯವಗಳು, ಅಲ್ಲಲ್ಲಿ ಮಾಂಸದ ಆಶೆಯಿಂದ ಗುಂಪು ಕಟ್ಟಿ ಕುಳಿತಿರುವ ಹದ್ದು, ಕಾಗೆ, ರಣಹದ್ದು ಮುಂತಾದ ಮಾಂಸಾಹಾರಿ ಜಂತುಗಳು ಇವೆಲ್ಲ ಕಾಣುತ್ತಿರುವವು. ಸುತ್ತಲೂ ನರಿಗಳು ಭಯಂಕರವಾಗಿ ಊಳಿಡುತ್ತಿರುವವು. ದುಸ್ಸಹವಾದ ದುರ್ಗಂಧವು ಮೂಗಿಗೆ ಹೊಡೆಯುತ್ತಿರುವುದು. ಕಣ್ಣಿಂದ ನೋಡುವುದಕ್ಕೂ ಆಗದಂತೆ ಅಸಹ್ಯವಾಗಿ ಸ್ಮಶಾನದಂತೆ ಭಯಂಕರವಾಗಿದ್ದ ಆ ಮರದಡಿಯನ್ನು ಸೇರಿದೊಡನೆ ಭೀಮನು ತನ್ನಲ್ಲಿ ತಾನು ಹಲವು ಬಗೆಯ ಭಕ್ಷ್ಯಗಳಿಂದಲೂ ಅನ್ನ ರಾಶಿಯಿಂದಲೂ ತುಂಬಿದ ಈ ಬಂಡಿಯು ಆ ಬಕನ ದೃಷ್ಟಿಗೆ ಬೀಳುವ ಮೊದಲೇ ನಾನು ಭುಜಿಸಿ ಬಿಡುವೆನು. ತಿರುಗಿ ನನಗೆ ಇಂತಹ ಆಹಾರವು ದೊರಕುವುದು ದುರ್ಲಭವು. ನಾನು ರಾಕ್ಷಸನೊಡನೆ ಯುದ್ಧ ಮಾಡುವಾಗ ಇವೆಲ್ಲವೂ ಚದರಿ ಹೋಗಬಹುದು.
ಅಥವಾ ಬಕನನ್ನು ಕೊಂದ ಮೇಲೆ ಇದನ್ನು ತಿನ್ನುವುದಕ್ಕಿಲ್ಲ. ಶವಸ್ಪರ್ಶದಿಂದ ಅದು ಅಶುಚಿಯಾಗಿ ಅಭೋಜ್ಯವಾಗುವುದು ಎಂದು ಆಲೋಚಿಸಿ ಸುತ್ತಲೂ ನೋಡಿ ಜನಸಂಚಾರವಿಲ್ಲದ ಒಂದು ಸ್ಥಳದಲ್ಲಿ ಕುಳಿತು ಅದನ್ನೆಲ್ಲ ತಿನ್ನುತ್ತಿದ್ದನು. ಆಗ ಪುರವಾಸಿಗಳನೇಕರು ಅಲ್ಲಲ್ಲಿ 4 ದಿಕ್ಕುಗಳಲ್ಲಿಯೂ ಮರಗಳನ್ನೇರಿ ನೋಡುತ್ತಾ, ಆಹಾ, ಯಾರಿವನು? ಇವನು ಬ್ರಾಹ್ಮಣನಲ್ಲ, ರಾಕ್ಷಸನಲ್ಲದವನು ಯಾವನು ಇಷ್ಟು ದೊಡ್ಡ ಬಲಿಯನ್ನು ಈ ವಿಧವಾಗಿ ಭಕ್ಷಿಸಲಾರನು? ಬಕನೆ ಬ್ರಾಹ್ಮಣ ರೂಪದಿಂದ ತಿನ್ನುತ್ತಿರಬಹುದು ಎಂದು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಿದ್ದರು. ಕತ್ತಲಾಗಿ ಭೀಮನಾದರೂ ಎಲ್ಲವನ್ನು ಕಣ್ಪೂರ್ತಿಯಾಗಿ ತಿಂದು ತೇಗಿ ಆಮೇಲೆ ಬಕನನ್ನು ಪರಿಹಾಸ್ಯ ಮಾಡುತ್ತಾ ಹೆಸರು ಹಿಡಿದು ಕೂಗಿದನು. ಆ ಭೀಮನ ಕೂಗನ್ನು ಕೇಳಿದೊಡನೆ ಆ ರಾಕ್ಷಸನು ಅತ್ಯಂತ ರೋಷದಿಂದ ಭೀಮನಿದ್ದ ಸ್ಥಳಕ್ಕೆ ಬಂದನು. ಅವನಿಗಾದರೂ ಭಯಂಕರವಾದ ದೊಡ್ಡ ಮೈ, ಕೆಂಪಾದ ಮೀಸೆ, ಕೆಂಪು ಕಣ್ಣು, ಕೆಂಪು ಕೂದಲುಗಳು. ಈ ಘೋರಾಕೃತಿಯೊಡನೆ ಅವನು ನೆಲವನ್ನು ನಡುಗಿಸುವಂತೆ ಬಂದನು. ಆತನ ಕಡೆ ಬಾಯಿಗಳು 2 ಕಡೆಗಳಲ್ಲಿಯೂ ಕಿವಿಗಳವರೆಗೂ ವ್ಯಾಪಿಸಿರುವವು. ಆತನ ಕಿವಿಗಳು ಈಟಿಗಳಂತೆ ನೆಟ್ಟಗೆ ಕೂಚಾಗಿರುವವು. ಘೋರ ರೂಪವುಳ್ಳ ಆತನ ಮುಖದಲ್ಲಿ 3 ಭ್ರುಕುಟಿಗಳು. ಭೀಮನು ತನ್ನ ಆಹಾರವನ್ನು ತಿನ್ನುತ್ತಿರುವುದನ್ನು ನೋಡಿ ಆ ರಾಕ್ಷಸನು ಕೋಪದಿಂದ ತನ್ನ ತುಟಿಯನ್ನು ಕಚ್ಚಿಕೊಳ್ಳುತ್ತಾ ಕಣ್ಣಾಲೆಗಳನ್ನು ಗಿರಗಿರನೆ ತಿರುಗಿಸಿ, ಆಹಾ, ನನಗಾಗಿ ಸಿದ್ಧಪಡಿಸಿದ ಈ ಆಹಾರಗಳನ್ನು ನನ್ನ ಕಣ್ಣಿದಿರಿಗಾಗಿಯೇ ಭಕ್ಷಿಸುತ್ತಿರುವ ಇವನಾವನು? ಯಮಪುರಿಗೆ ಹೋಗಲಿರುವ ಈ ತಿಳಿಗೇಡಿ ಯಾರು ಎಂದು ಆರ್ಭಟಿಸಿ ಕೂಗಿದನು. ಅದನ್ನು ಕೇಳಿ ಭೀಮಸೇನನು ಒಳಗೊಳಗೆ ನಗುತ್ತಾ ಹಿಂತಿರುಗಿಯೂ ನೋಡದೆ ಅವನನ್ನು ಲಕ್ಷ್ಯ ಮಾಡದೆ ಆಹಾರವನ್ನು ಭುಜಿಸುತ್ತಿದ್ದನು. ಆಗ ರಾಕ್ಷಸನು ಮತ್ತೊಮ್ಮೆ ಭಯಂಕರವಾಗಿ ಗರ್ಜಿಸಿ ತನ್ನ 2 ಕೈಗಳನ್ನು ಎತ್ತಿಕೊಂಡು ಅಲ್ಲಿಯೇ ಭೀಮನನ್ನು ಕೊಲ್ಲುವುದಕ್ಕೆ ಓಡಿ ಬಂದನು. ಬಂದರೇನು, ಭೀಮನು ಶತ್ರುರಾಜರನ್ನು ಸದೆಬಡೆಯತಕ್ಕ ಮಹಾವೀರನಲ್ಲವೇ? ಆ ರಾಕ್ಷಸನಲ್ಲಿ ಕೇವಲ ಅಲಕ್ಷ್ಯ ಭಾವದಿಂದ ಅನ್ನವನ್ನು ಮಾತ್ರ ಬಿಡದೆ ತಿನ್ನುತ್ತಿದ್ದನು. ಆ ರಾಕ್ಷಸನಿಗೂ ಕೋಪವು ಮೇಲೆ ಮೇಲೆ ಮಿತಿ ಮೀರಿತು. ವೃಕೋದರನ ಬೆನ್ನಿನ ಮೇಲೆ ತನ್ನ 2 ಕೈಗಳಿಂದಲೂ ಬಲವಾಗಿ ಅಪ್ಪಳಿಸಿದನು. ಆಗಲೂ ಭೀಮನು ಅವನನ್ನು ಕಣ್ಣೆತ್ತಿಯೂ ನೋಡದೆ ತಿನ್ನುತ್ತಲೇ ಇದ್ದನು. ಆಗ ರಾಕ್ಷಸನು ಕೋಪವನ್ನು ತಡೆಯಲಾರದೆ ಸಮೀಪದಲ್ಲಿದ್ದ ಒಂದು ಮರವನ್ನು ಮುರಿದು ಅದರಿಂದ ಭೀಮನನ್ನು ಹೊಡೆಯುವುದಕ್ಕಾಗಿ ಓಡಿ ಬಂದನು. ಆ ಭೀಮನಾದರೂ ಕೋಪದಿಂದ ಆ ರಾಕ್ಷಸನು ಬೀಸಿ ಬಡಿದ ಆ ವೃಕ್ಷವನ್ನು ಎಡಗೈಯಿಂದಲೇ ತಳ್ಳಿ ಬಲಗೈಯಿಂದ ಮೊದಲಿನಂತೆಯೇ ತಿನ್ನುತ್ತಿದ್ದನು. ಹೀಗೆಯೇ ರಾಕ್ಷಸನು ಬೀಸಿದ ಬೆಟ್ಟಗಳಂತಿದ್ದ ಆ ದೊಡ್ಡ ವೃಕ್ಷ ಶಾಖೆಗಳೆಲ್ಲವನ್ನು ಭೀಮನು ತನ್ನ ಎಡಕೈ ಬೆರಳುಗಳಿಂದಲೇ ತಟ್ಟಿ ವೃಕ್ಷ ಸಹಿತವಾದ ರಾಕ್ಷಸನ ಕೈಯನ್ನು ಬಿಗಿಯಾಗಿ ಹಿಡಿದು ಬಿಟ್ಟು ಬಂಡಿ ಎನ್ನವನ್ನೆಲ್ಲ ಮುಗಿಸಿದ ಮೇಲೆ ಆ ಕೈಯನ್ನು ಸಡಿಲಿಸಿದನು. ಆಮೇಲೆ 100 ಮಡಕೆಗಳಲ್ಲಿ ತುಂಬಿದ್ದ ಮೊಸರು, ತುಪ್ಪ ಮುಂತಾದವುಗಳನ್ನೆಲ್ಲ ಕುಡಿದು ಬಂದು ಆಮೇಲೆ ಕೈ ಬಾಯಿಗಳನ್ನು ತೊಳೆದುಕೊಂಡು ಬೆಟ್ಟದಂತೆ ಮುಂದೆ ನಿಂತನು. ಆ ರಾಕ್ಷಸನು ತಿರುಗಿ ದೊಡ್ಡ ವೃಕ್ಷವನ್ನು ತಿರುಗಿಸುತ್ತಾ ಬರುವುದನ್ನು ನೋಡಿ ಭೀಮನು ಸಿಂಹನಾದ ಮಾಡುತ್ತಾ ಯುದ್ಧೋನ್ಮುಖನಾಗಿ ನಿಂತನು. ಭೀಮ ರಾಕ್ಷಸರಿಬ್ಬರಿಗೂ ಸ್ವಲ್ಪ ಹೊತ್ತು ಭಯಂಕರವಾದ ವೃಕ್ಷ ಯುದ್ಧವು ನಡೆಯಿತು. ಆ ವನದಲ್ಲಿದ್ದ ವೃಕ್ಷಗಳೆಲ್ಲ ತೀರುತ್ತಾ ಬಂದವು. ಭೀಮನು ಕೈಗಳನ್ನು ತಟ್ಟಿ ಭುಜಗಳನ್ನು ಅಪ್ಪಳಿಸಿ ದೊಡ್ಡದಾಗಿ ಗರ್ಜಿಸಿ ಅತ್ಯಂತ ಕೋಪದಿಂದ ರಾಕ್ಷಸನನ್ನು ಕರೆದು, ರಾಕ್ಷಸಾಧಮ, ದ್ವಿಪದ ಚತುಷ್ಪದ ಪ್ರಾಣಿಗಳ ಮಾಂಸದಿಂದಲೂ ಇತರ ಆಹಾರದಿಂದಲೂ ಬಹುಕಾಲದಿಂದ ಕೊಬ್ಬಿ ಬೆಳೆದ ನಿನ್ನ ದೇಹವು ಈಗ ನನ್ನ ಕೈಗೆ ಸಿಕ್ಕಿಬಿದ್ದಿದೆ. ಈಗ ನನ್ನಿಂದ ಹತನಾದ ನಿನ್ನ ದೇಹವನ್ನು ಹದ್ದುಗಳು, ನರಿಗಳು, ಕಾಗೆಗಳು ನೆಲದ ಮೇಲೆ ಎಳೆದಾಡಿ ತಿಂದು ತೇಗಲಿ. ಇನ್ನು ಮೇಲೆ ನಿನಗೆ ತಿನ್ನುವ ಆಸೆಯಿಲ್ಲ. ನನ್ನ ತೋಳುಗಳಿಂದ ನಿನ್ನ ದೇಹವನ್ನು ನೆಗ್ಗಿ ಯಮಸದನಕ್ಕೆ ಕಳುಹಿಸುವೆನು ನೋಡು. ಈ ನಗರಕ್ಕೆ ಕಂಟಕದಂತಿರುವ ನಿನ್ನನ್ನು ಕೊಂದು ಹಾಕಿದ ಮೇಲೆಯೇ ಈ ವೇತ್ರಕೀಯ ಪುರದಲ್ಲಿ ವಾಸ ಮಾಡತಕ್ಕವರೆಲ್ಲರೂ ಭಯವಿಲ್ಲದೆ ನೆಮ್ಮದಿಯಾಗಿ ನಿದ್ರೆ ಹೋಗುವರು ಎಂದನು. ಹೀಗೆ ಹೇಳಿ ಭೀಮನು ಅತ್ಯಂತ ರೋಷದಿಂದ ಬಕನನ್ನು ಕೊಲ್ಲಲು ವೇಗದಿಂದ ಮುಂದೆ ಬಿದ್ದನು.
ಕೋಪದಿಂದ ಕೆಂಪೇರಿದ ಕಣ್ಣುಳ್ಳ ಘೋರ ರೂಪಿಯಾದ ಆ ಬಕನು ಅಧಿಕ ವೇಗದಿಂದ ಭೂಮಿಯನ್ನು ಭೇದಿಸುವಂತೆ ಭೀಮಸೇನನಿಗೆ ಪ್ರತಿಭಟಿಸುತ್ತಾ ಹುಬ್ಬು ಗಂಟುಗಳನ್ನಿಕ್ಕಿ ತುಟಿಗಳನ್ನು ಕಚ್ಚಿ ಬೇರೊಂದು ಮರವನ್ನೆತ್ತಿಕೊಂಡು ಭೀಮನನ್ನು ಹೊಡೆಯುವುದಕ್ಕಾಗಿ ಓಡಿ ಬಂದನು. ಆ ರಾಕ್ಷಸನು ಕೋಪದಿಂದ ಬೀಸಿದ ಆ ಮರವನ್ನು ಭೀಮನು ನಗುತ್ತಲೇ ತನ್ನ ಎಡಗೈಯಲ್ಲಿ ಹಿಡಿದುಕೊಂಡನು. ತಿರುಗಿ ಆ ಬಕನು ಯುದ್ಧದಲ್ಲಿ ಮತ್ತೆ ಹಲವು ಬಗೆಯ ವೃಕ್ಷಗಳನ್ನೆತ್ತಿಕೊಂಡು ಬಂದು ಭೀಮನ ಮೇಲೆ ಬೀಸಿದನು. ಭೀಮನು ಆ ವೃಕ್ಷಗಳೆಲ್ಲವನ್ನು ತನ್ನ ಕೈ ಬೆರಳುಗಳಿಂದಲೇ ನಿವಾರಿಸಿದನು. ರಾಕ್ಷಸನಿಗೂ ಭೀಮನಿಗೂ ನಡೆದ ಈ ದೊಡ್ಡ ವೃಕ್ಷ ಯುದ್ಧವು ಅತ್ಯಂತ ಘೋರವಾಗಿದ್ದಿತು. ಅತಿ ಶೀಘ್ರದಲ್ಲಿ ಆ ಪ್ರದೇಶದಲ್ಲೆಲ್ಲ ಮರಗಳೇ ಇಲ್ಲದಂತಾಯಿತು. ಆಮೇಲೆ ಆ ರಾಕ್ಷಸನು ತನ್ನ ಹೆಸರನ್ನು ಹೇಳುತ್ತಾ ಭೀಮನ ಮೇಲೆ ಬಿದ್ದು ಆತನನ್ನು ತನ್ನ ಭುಜಗಳಿಂದ ಅಪ್ಪಿ ಹಿಡಿದುಕೊಂಡನು. ಆಗ ಭೀಮನು ಆ ರಾಕ್ಷಸನ ಕೈಗಳನ್ನೊದರಿ ಅವನಿಂದ ಬಿಡಿಸಿಕೊಂಡು ಹಿಂತಿರುಗಿ ಅವನನ್ನು ತನ್ನ ತೋಳುಗಳಿಂದ ಹಿಡಿದು ನೆಲಕ್ಕೆ ಕುಕ್ಕಿ ಬಡಿದನು. ಭೀಮನಿಂದ ಎಳೆದಾಡಲ್ಪಟ್ಟ ಆ ನರಭಕ್ಷಕನು ಬಹಳ ಆಯಾಸಗೊಂಡಿರುವುದನ್ನು ನೋಡಿ ಭೀಮನು ಅವನನ್ನು ಬಿಟ್ಟು, ರಾಕ್ಷಸ, ಚೇತರಿಸಿಕೋ ಎಂದು ಹೇಳಿ ತಿರುಗಿ ಭುಜವನ್ನಪ್ಪಳಿಸಿ ಯುದ್ಧಕ್ಕೆ ಸಿದ್ಧನಾಗು ಎಂದನು. ಆಗ ಕಾಮರೂಪವುಳ್ಳ ಬಕನು ಕೋಪದಿಂದೆದ್ದು ದೊಡ್ಡ ಆಕಾರವನ್ನು ತಾಳಿ ಒಡನೆಯೇ ಭೀಮನನ್ನು ಹೆದರಿಸುತ್ತಾ ನಿಂತನು. ಭೀಮನು ಆ ಭಯಂಕರ ರಾಕ್ಷಸನನ್ನು ನೋಡಿ ನಕ್ಕನು. ಆಮೇಲೆ ಅವನ ಬೆನ್ನ ಹಿಂದೆ ನಿಂತು ಕೈಗಳಿಂದ ರಾಕ್ಷಸನನ್ನು ಹಿಡಿದು ತನ್ನ ಮೊಣಕಾಲುಗಳಿಂದ ಗುದ್ದಿ ಆ ರಾಕ್ಷಸನನ್ನು ಕೆಳಕ್ಕೆ ಕೆಡಹಿದನು. ಆಗಲೂ ಬಿಡದೆ ರೋಷದಿಂದ ಮೇಲೆತ್ತು ನಿಂತ ಆ ರಾಕ್ಷಸನನ್ನು ಕಂಡು ಭೀಮನು ಸ್ವಲ್ಪ ಮೇಲಕ್ಕೆ ಹಾರಿ ಅವನ ಬಾಹುಗಳೆರಡನ್ನು ಹಿಡಿದು ತಿರುಗಿ ಆತನನ್ನು ಕೆಳಕ್ಕೆ ಕೆಡಹಿದನು. ಕೆಳಗೆ ಬಿದ್ದ ಆತನ ಎದೆಯನ್ನು ತನ್ನ ಎಡಗಾಲಿನಿಂದ ಮೆಟ್ಟಿದನು. ಆಗಲೂ ಬಿಡದೆ ರಾಕ್ಷಸನು ಅಗಲವಾಗಿ ಬಾಯಿ ತೆರೆದು ನಾಲಿಗೆಯನ್ನಾಡಿಸುತ್ತಾ ತನ್ನ ಮೇಲಿದ್ದ ಭೀಮನ ತಲೆಯ ಮೇಲೆ ಅಪ್ಪಳಿಸಿದನು. ಭಯಂಕರ ಪರಾಕ್ರಮಿಯಾದ ಭೀಮನು ರಾಕ್ಷಸನ ಪ್ರಹಾರದಿಂದ ಅಧಿಕ ಕೋಪಾವೇಶವನ್ನು ತಾಳಿ ಆ ರಾಕ್ಷಸನ ಸೊಂಟವನ್ನು ಮೇಲಕ್ಕೆತ್ತಿ ಹಿಡಿದನು. ಭೀಮ ಬಕರಿಬ್ಬರು ಮದಿಸಿದ ಮಹಾ ಗಜಗಳಂತೆ ಒಬ್ಬರನ್ನೊಬ್ಬರು ಹಿಡಿದು ಎಳೆದಾಡುತ್ತಿದ್ದರು. ಭೀಮ ರಾಕ್ಷಸರ ಕೈಹೊಡೆತದಿಂದ ವೇತ್ರಿಕೆಯ ಪುರವೆಲ್ಲ ನಡುಗುವಂತಾಯಿತು. ಅವರಿಬ್ಬರ ಗರ್ಜನೆಯಿಂದ ಅಲ್ಲಿನ ಭೂಮಿಯೆಲ್ಲವೂ ನಡುಗಿತು. ಅವರು ಅಲ್ಲಲ್ಲಿ ಸಿಕ್ಕಿದ ವೃಕ್ಷಗಳನ್ನು ಬಳ್ಳಿಗಳನ್ನು ಮುರಿದುಕೊಂಡು ಹೊಡೆದಾಡಿದರು. ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಹಠದಿಂದ ಬೆಟ್ಟಗಳಿಂದಲೂ ಶಿಖರಗಳಿಂದಲೂ ಬಂಡೆಗಳಿಂದಲೂ ಹೊಡೆದಾಡಿ ಅವುಗಳನ್ನು ಪುಡಿ ಪುಡಿ ಮಾಡಿದರು. ರಣಮತ್ತರಾದ ಅವರಿಬ್ಬರ ಈ ಯುದ್ಧದಿಂದ ಆ ಕಾಡಿನ ಸುತ್ತಲೂ 2 ಯೋಜನಗಳ ಉದ್ದಕ್ಕೂ 2 ಯೋಜನಗಳ ಅಗಲಕ್ಕೂ ಕಲ್ಲು, ಮರ, ಗಿಡ, ಬಳ್ಳಿ, ಪೊದರುಗಳೊಂದು ಇಲ್ಲದ ಬರೀ ಮೈದಾನದಂತಾಯಿತು. ಹೀಗೆ ಸ್ವಲ್ಪ ಕಾಲ ಯುದ್ಧವಾದ ಮೇಲೆ ಭೀಮನು ರಾಕ್ಷಸನು ಬೇಸತ್ತಿರುವುದನ್ನು ನೋಡಿ ಕಟಕಟನೆ ಹಲ್ಲುಗಳನ್ನು ಕಡಿದು ತುಟಿಗಳನ್ನು ಕಚ್ಚುತ್ತಾ ಕಣ್ಣುಗಳನ್ನರಳಿಸಿ ಓರೆ ನೋಟದಿಂದ ನೋಡಿದನು. ಆಮೇಲೆ ಆ ರಾಕ್ಷಸನ ಮೈಯನ್ನು ಹೀಗೂ ಹಾಗೂ ಆಡಿಸಿ ರಾಕ್ಷಸನ ಕೈಗಳನ್ನು ಬಲವಾಗಿ ಹಿಡಿದು ಮೊಣಕಾಲುಗಳಿಂದ ಅವನ 2 ಪೊಕ್ಕೆಗಳು, ಹೊಟ್ಟೆ, ಬೆನ್ನು, ಎದೆ ಇವುಗಳನ್ನೆಲ್ಲ ಒದೆದನು. ಬಕನಿಗೆ ತೊಡೆ, ಕೈ, ಕಾಲು, ಎದೆ ಇವೆಲ್ಲ ಮುರಿದು ದೇಹದ ಕಟ್ಟು ಸಡಿಲಿತು. ಮೈಯೆಲ್ಲ ಬೆವರಿತು. ಮೇಲುಸಿರು ಕಾಣಿಸಿತು. ಪ್ರಾಣವು ಹೊರಬೀಳುವಂತಾಯಿತು. ಕಣ್ಣು ಗುಟ್ಟೆಗಳು ಹೊರಕ್ಕೆ ಹುದುಗಿದವು. ಆಗ ಅವನು ಬ್ರಹ್ಮಾಂಡವು ಭೇದಿಸುವಂತೆ ಅರಚುತ್ತಾ ಉಸಿರಾಟವು ತಗ್ಗಿ ದಂಡಾಹತವಾದ ಸರ್ಪದಂತೆ ಬಿದ್ದು ಒದ್ದಾಡುತ್ತಿದ್ದನು. ಹೀಗೆ ದೊಡ್ಡ ದೇಹವುಳ್ಳ ಬಕನು ಒದ್ದಾಡುತ್ತಿರುವುದನ್ನು ನೋಡಿ ಭೀಮನು ಆತನ ಮೈಯನ್ನು ಹಿಡಿದು ಅತ್ತಿತ್ತ ಎಳೆದಾಡಿದನು. ಈ ಎಳೆದಾಟದಿಂದ ರಾಕ್ಷಸನಿಗೆ ಅಸ್ತಾವಸ್ಥೆಯಾಯಿತು. ಭೀಮನು ರಾಕ್ಷಸನ ಬಲವು ತಗ್ಗುತ್ತಿರುವುದನ್ನು ನೋಡಿ ತಿರುಗಿ ಆತನನ್ನು ಭೂಮಿಯ ಮೇಲೆ ಕೆಡಹಿ ಮೊಣಕಾಲಿನಿಂದ ಆತನನ್ನು ಮೆಟ್ಟಿ ನಿಂತನು. ತಿರುಗಿ ಆತನ ಬೆನ್ನನ್ನು ಮೊಣಕಾಲಿನಿಂದ ಗುದ್ದಿ ಆತನ ಬಲಗೈಯಿಂದ ಅವನ ಕುತ್ತಿಗೆಯನ್ನು ಅಮುಕಿ ಹಿಡಿದುಕೊಂಡನು. ಆತನು ಸೊಂಟಕ್ಕೆ ಕಟ್ಟಿದ್ದ ಬಟ್ಟೆಯನ್ನು ಎಡಗೈಯಿಂದ ಹಿಡಿದು ಮೇಲಕ್ಕೆತ್ತಿ ಆತನ ಮೈಯನ್ನು ತನ್ನ ಮಂಡಿಯ ಮೇಲಿಟ್ಟು ದೊಡ್ಡ ಶಬ್ದವಾಗುವಂತೆ ಆ ನರಮಾಂಸ ಭಕ್ಷಕನ ದೇಹವನ್ನು 2 ತುಂಡಾಗಿ ಮುರಿದು ಬಿಸುಟನು. ಭೀಮನು ಮುರಿದ ಆ ಘೋರ ರಾಕ್ಷಸನ ಬಾಯಿಂದ ರಕ್ತವು ಸುರಿಯುವುದಕ್ಕೆ ಪ್ರಾರಂಭವಾಯಿತು.
ಇದು 177ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.